ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಮಗೆ ನೀರು ಕೊಡ್ರಿ. ರೈತ ಸಂಘಟನೆ ಹಾಗೂ ಮಹಿಳೆಯರಿಂದ ಖಾಲಿ ಕೊಡ ಹಿಡಿದು ಪುರಸಭೆ ಮುಖ್ಯ ಅಧಿಕಾರಿ ಈಶ್ವರ್ ಶಿದ್ನಾಳ್ ಅವರಿಗೆ ಮಹಿಳೆಯರು ಪುರಸಭೆ ಎದುರು ಪ್ರತಿಭಟನೆ ಮಾಡಿದ್ರು ನೋಡ್ರಪ್ಪ. ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಈಗಾಗಲೇ ಶಾಸಕ ನಿಖಿಲ್ ಕತ್ತಿ ಕ್ರಮ ಕೈಗೊಂಡಿದ್ದು, ನೀರಿನ ತೊಂದರೆಯಾಗದಂತೆ ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅಧಿಕಾರಿಗಳು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ನೀರಿನ ಸಮಸ್ಯೆ ತೊಂದರೆ ಆದರೆ ಅಧಿಕಾರಿಗಳೇ ಹೊಣೆ ಅಂತ ಈಗಾಗಲೇ ಕೂಡ ಅವರು ಹೇಳಿದ್ದಾರೆ. ಯಾಕೆ ಅಧಿಕಾರಿಗಳು ಜಿಡ್ ಹಿಡ್ಕೊಂಡು ಕುಂತಾರ ಗೊತ್ತಾಗ್ತಿಲ್ಲ. ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕು. ಅದರಲ್ಲೂ ರೈತರು ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕಂತ ಇವರು ಮುಂದೆ ಬೊಬ್ಬೆ ಹೊಡೆದ್ರು ಯಾಕೆ ಕೇಳ್ತಾ ಇಲ್ಲ ನಮಗೂ ಕೂಡ ತಿಳಿತಾ ಇಲ್ಲ. ಹುಕ್ಕೇರಿ ಪುರಸಭೆ ಎದುರು ಹುಕ್ಕೇರಿ ಪಟ್ಟಣದ ಹೊರವಲಯದ ರಾಜನ ಕೋಡಿಗೆ ನಮಗೆ ಕುಡಿಯಾಕ ನೀರು ಕೊಡ್ಲಿ, ನೀರು ಪೂರೈಕೆ ಮಾಡುವಂತೆ ಹುಕ್ಕೇರಿ ಪುರಸಭೆ ಎದುರು ರೈತರಿಂದ ಪ್ರತಿಭಟನೆ. ನೀರಿಗಾಗಿ ಖಾಲಿ ಕೊಡ ಹಿಡಿದು ಪುರಸಭೆ ಎದುರು ಮಹಿಳೆಯರ ಪ್ರತಿಭಟನೆ. ನೀರಿಗಾಗಿ ತೋಟ್ಪಟ್ಟಿ ಮನೆಗಳ ರೈತರು, ಮಕ್ಕಳು, ಮಹಿಳೆಯರು ಪರದಾಡುವಂತ ಪರಿಸ್ಥಿತಿ ಬಂದೊದಗಿದೆ. ಅವರ ಅಳಲನ್ನು ತೋಡಿಕೊಂಡ ಅಧಿಕಾರಿಗಳ ಎದುರು ಪ್ರತಿಭಟನೆ ನಡೆಸಿದರಪ್ಪ. ಖಾಲಿ ಕೊಡ ಹಿಡಿದು ಮಹಿಳೆಯರ ಆಕ್ರೋಶ. ನೀರು ಕೊಡ್ರಪ್ಪ ಎಂದು ಪುರಸಭೆ ಎದುರು ಅಳಲು. ನೀರು ಪೂರೈಸಲು ಹಲವು ಬಾರಿ ಮನವಿ ಮಾಡಿದರೂ ತೋಟ್ಪಟ್ಟಿ ಮನೆಗಳಿಗೆ ನೀರು ಪೂರೈಕೆ ಆಗುತ್ತಿಲ್ಲ ಎಂದು ಆಕ್ರೋಶಗೊಂಡ ಮಹಿಳೆಯರು, ರೈತ ಸಂಘಟನೆಗಳು ಖಾಲಿ ಕೊಡಗಳನ್ನು ಹಿಡಿದು ರೈತ ಮುಖಂಡರ ಜೊತೆಗೂಡಿ ಪ್ರತಿಭಟನೆಗೆ ಇಳಿದರೆ ನೋಡ್ರಪ್ಪ ಮಹಿಳೆಯರು. ಖಾಲಿ ಕೊಡ ಹಿಡಿದು ನಮಗೆ ನೀರು ಕೊಡ್ರಿ ಎಂದು ಮುಖ್ಯ ಅಧಿಕಾರಿ ಈಶ್ವರ್ ಶಿದ್ನಾಳ್ ಅವರಿಗೆ ಆಗ್ರಹ. ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ತೋಟ್ಪಟ್ಟಿ ನಿವಾಸಿಗಳ ಆಕ್ರೋಶ. ಇದು ನಡೆದಿದ್ದು ಹುಕ್ಕೇರಿ ಪುರಸಭೆ ಎದುರು ನೋಡ್ರಪ್ಪ. ಹುಕ್ಕೇರಿ ಪಟ್ಟಣದ ಹೊರವಲಯದ ರಾಜನ ಕೋಡಿಗೆ ಕುಡಿಯುವ ನೀರು ಪೂರೈಕೆ ಮಾಡುವಂತೆ ನೀರಿಗಾಗಿ ಎಂಥ ಪರಿಸ್ಥಿತಿ ಬಂದೊದಗೈತಂದ್ರ ಪುರಸಭೆ ಎದುರೇ ಒಲಿ ಹಚ್ಚಿ ಪುಲಾವ್ ಮಾಡಿ ಅಲ್ಲೇ ಊಟ ಮಾಡಿ ನೀರು ಕೊಡ್ರಪ್ಪ ಅಂತ ಕೇಳುವಂಥ ಪರಿಸ್ಥಿತಿ ಬಂದೈತೆ ನೋಡ್ರಪ್ಪ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಎರಡನೇದು ನೀವು ಅಲ್ಲಿ ಮನೆ ಕಟ್ಟುವಾಗ ಏನಪ್ಪ